ಬಳಲಿದ ಜೀವಕ್ಕೆ ಉಡುಗೊರೆಯಾಗಿ ಹರುಷವ ನೀ ತಂದೆ. ನೀಗಲು ನಿನ್ನ ದೇಹವ ನೀಡಿರುವೆ. ಪ್ರಭು ನೀವೇ, ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತರ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತರ ಸಾರೋಣ. ಸುಮಧುರ ವಿನಯ ವಾಕ್ಯದಿ ನನ್ನ ಹೃದಯದ ಕರ ತೆರೆದೆ. ಕಲುಷಿತ ನನ್ನ ಹೃದಯದ ತೊಳೆದು ನೂತನವಾಗಿಸಿದೆ. ಸುಮಧುರ ವಿನಯ ವಾಕ್ಯದಿ ನನ್ನ ಹೃದಯದ ಕರ ತೆರೆದಿಸಿದೆ. ನನ್ನ ಸ್ವಾರ್ಥವು ತುಂಬಿದ ಜೀವನ ತಿಳಿಸಲು ಕರೆಯನ್ನು ಇಟ್ಟಿರುವೆ. ನಿನ್ನ ಶಾಂತಿಯ ದೂತನು ನಾನಾಗುವಂತೆ ಅನುಗ್ರಹ ತುಂಬಿರುವೆ. ನನ್ನ ಹೃದಯದ ಪ್ರಭು ನೀವೇ, ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಬನ್ನಿ ನಾವೆಲ್ಲ ಒಂದಾಗೋಣ, ನಮ್ಮ ಪ್ರಭುವನ್ನು ಕೊಂಡಾಡೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಅವರ ಪ್ರೀತಿಯ ಸ್ಮರಿಸುತ್ತ ನಾವು ಕ್ರಿಸ್ತನ ಸಾರೋಣ. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಭು ಸಂತ ಅಂತೋಣಿಯವರ ಭಕ್ತಾದಿಗಳೇ, ನಿಮಗೆಲ್ಲರಿಗೂ ಸಹ ಈ ಬಲಿಪೂಜೆಗೆ ಆಹ್ವಾನವಿಟ್ಟ ದಯಾಮಯ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರನ್ನು ಈ ಬಲಿಪೂಜೆಗೆ ಆದರದ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಸುಂದರ ಸೊಬಗಿನ ಸಡಗರದ ಹಬ್ಬ ಈ ಬೆಟ್ಟದ ಹಲಸೂರಿನಲ್ಲಿ ಸಂತ ಅಂತೋಣಿಯವರ ಆಶೀರ್ವಾದವು ಎಲ್ಲರಿಗೂ ಸಹ ಅವರು ನೀಡುತ್ತಾರೆ ಎಂಬ ನಂಬಿಕೆ ಸಂತ ಅಂತೋಣಿಯವರ ಬಿನ್ನಹದ ಮೂಲಕವಾಗಿ ನಮ್ಮೆಲ್ಲರಿಗೂ ಸಹ ಸಂತ ಅಂತೋಣಿಯವರ ಬಿನ್ನಹದ ಮೂಲಕವಾಗಿ ನಮ್ಮೆಲ್ಲರಿಗೂ ಸಹ ಸಿಗಲೆಂದು ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಆತ್ಮೀಯರೇ, ನಮ್ಮಲ್ಲಿ ದಿನಂಪ್ರತಿಯೂ ವಿಶ್ವಾಸ ಕುಂದದೆ ವಿಶ್ವಾಸದ ಹೆಚ್ಚಳವು ಅಥವಾ ಅಧಿಕವಾಗಿ ಬೆಳಗಬೇಕು. ಆಗಲೇ ಪ್ರತಿಯೊಬ್ಬರು ಸಹ ದೇವರಿಗೆ ಸಾಕ್ಷಿಯಾಗಿ ನೀಡಲು ಇದೊಂದು ಅವಕಾಶ ನೀಡುತ್ತದೆ. ಆತ್ಮೀಯರೇ, ವಿಶೇಷವಾಗಿ ಈ ಬೆಟ್ಟದ ಹಲಸೂರಿನಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಸಹ ದೇವರ ಆಶೀರ್ವಾದ ಸಿಗಲಿ. ಈ ಸ್ಥಳವು ಇನ್ನು ಹೆಚ್ಚಾಗಿ ಬೆಳೆದು ದೇವರ ಆಶೀರ್ವಾದದಿಂದಲೇ ಎಲ್ಲರಿಗೂ ಬೇಕಾದಂತಹ ವರದಾನವನ್ನು ನೀಡಲೆಂದು ಪ್ರಾರ್ಥಿಸೋಣ. ಇದು ವಿಶೇಷವಾಗಿ ನಮ್ಮ ಧರ್ಮ ಸಭೆಗಾಗಿ ಪ್ರಾರ್ಥಿಸೋಣ, ಧರ್ಮ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಇಲ್ಲಿ ನೆರೆದಿರೋ ಪ್ರತಿಯೊಬ್ಬರಿಗಾಗಿಯೂ ದೇವರ ಆಶೀರ್ವಾದ ಸದಾ ಸಿಗಲೆಂದು. ಸಂತ ಅಂತೋಣಿಯವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಇರುತ್ತಾರೆ. ಆದರೆ ನಾವು ನಮ್ಮ ವಿಶ್ವಾಸದ
ಮತ್ತು ಲಹರಿಯ ದೇವರ ಸನ್ನಿಧಾನಕ್ಕೆ ಸದಾ ನಾವು ಮುಂದೆ ಬಂದು ಅವರಿಗಾಗಿಯೇ ನಾವು ಬಾಳಲು ಬೇಕಾದ ವರವನ್ನು ಪಡೆಯೋಣ. ನಾವು ಅವೆಲ್ಲರೂ ಸಹ ಮಾಡಿದ ತಪ್ಪುಗಳಿಗಾಗಿ ಪ್ರಭುವಿನಲ್ಲಿ ಕ್ಷಮೆಯನ್ನು ಬೇಡೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಸಂತರನ್ನು ಸಹೋದರ ಸಹೋದರಿಯ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ. ಪ್ರಭು ದೇವರೇ, ಪರಲೋಕರ ರಾಜರೇ, ಸೃಷ್ಟಿಯ ಒಡೆಯರೇ, ದೇವಾದಿ ದೇವರೇ, ಹೊಗಳುತ್ತ ಸ್ತುತಿಸುವೆವು, ಆರಾಧಿಸಿ ನಮಿಪೆವು, ಉನ್ನತ ಮಹಿಮೆಗಾಗಿ ಕೃತಜ್ಞತೆ ಸಲ್ಲಿಪೆವು, ಕೃತಜ್ಞತೆ ಸಲ್ಲಿಪೆವು. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ, ಶಾಂತಿಯು ಲಭಿಸಲಿ. ಪಿತನ ಕುಮಾರರೇ, ಯೇಸು ಕ್ರಿಸ್ತರೇ, ದೇವರ ಕುರಿಮರಿಯೇ, ಪ್ರಭುವಾದ ದೇವರೇ, ಲೋಕದ ಪಾಪಿ ನಮಗೆ ದಯೆ ತೋರಿ, ಪ್ರಾರ್ಥನೆ ಆಲಿಸಿರಿ, ಪ್ರಾರ್ಥನೆ ಆಲಿಸಿರಿ. ಮಹೋನ್ನತದಲ್ಲಿ ದೇವರಿಗೆ
ಮಹಿಮೆ ಸಲ್ಲಲಿ ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ ಶಾಂತಿಯು ಲರು ದೇವೊಬ್ಬರೇ ಉನ್ನತ ಪಾವನ ಪಾವನ ಆತ್ಮನೊಡನೆ ದೇವರ ಮಹಿಮೆಯಲ್ಲಿ ಜೊತೆಯಲ್ಲಿ ಇರುವವರೇ ಯೇಸುವೆ ವಂದನೆ ಯೇಸುವೆ ವಂದನೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ ಭೂಲೋಕದಲ್ಲಿ ಮನುಜರಿಗೆ ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಸಲ್ಲಲಿ ಭೂಲೋಕದಲ್ಲಿ ಮನುಜರಿಗೆ ಶಾಂತಿಯು ಲಭಿಸಲಿ ಶಾಂತಿಯು ಲಭಿಸಲಿ ಶಾಂತಿಯು ಲಭಿಸಲಿ. ಪ್ರಾರ್ಥಿಸೋಣ. ದೇವರೇ, ಪಾಸ್ಕ ಮಹೋತ್ಸವದ ಸಿದ್ಧ ಔಷಧಿಯನ್ನು ನಮಗೆ ನೀಡಿದ್ದೀರಿ. ಇದರಿಂದ ಪೂರ್ಣ ಸ್ವತಂತ್ರರಾದ ನಾವು ಇಹದಲ್ಲಿ ಅನುಭವಿಸುತ್ತಿರುವ ಸಂತೋಷವನ್ನು ಪರದಲ್ಲೂ ಪಡೆಯುವಂತೆ ನಿಮ್ಮ ಸ್ವರ್ಗೀಯ ಕೊಡುಗೆಗಳನ್ನು ನಮ್ಮೆಲ್ಲರಿಗೆ ಧಾರಾಳವಾಗಿ ನೀಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತ ಮೊದಲನೆಯ ವಾಚನ. ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿಹನು ಆತ, ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ. ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ. ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ. ಸೆರೆಯಾಳುಗಳಿಗೆ ಬಂದ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಗಿ ತೀರಿಸುವ ದಿನವನ್ನು ಘೋಷಿಸಲೆಂದೇ. ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿದನಾತ ನನ್ನನ್ನು. ಸಿಯೋನಿನ ಶೋಕರ್ತರಿಗೆ ಬರೀ ಬೂದಿಗೆ ಬದಲು ಶಿರೋಭೂಷಣ, ದುಃಖ ತಾಪದ ಬದಲು ಆನಂದ ತೈಲ, ಸೊರಗಿದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿದನಾತ. ನೆಟ್ಟಿಹನು ಇರುವನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರು ಪಡೆದವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಕರಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗ ಎಲ್ಲವೂ ನಿನ್ನದೇ ಪ್ರಭುವೇ. ಈ ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ನೀ ನುಡಿಯುವ ಪ್ರತಿ ಮಾತಿಗೂ ಈ ಕರಗಳು ಕೃತಿಯಾಗಲು ಈ ಮನಗಳ ಅತ್ಯಂತಿಸು ಪ್ರಭುವೇ. ನಿನಗಾಗಿ ಕಾದಿರು ಪ್ರಭುವೇ. ನಿನಗಾಗಿ ಕಾದಿರಿಸು ಪ್ರಭುವೇ. ನಿಶ್ಶಬ್ದನೆನ್ನ ಪುಂದರನ್ನೊಳಗೆ ಇರಿಸಿ ನಿನ್ನೊಡನೆ ಅನುಭಾವಕ್ಕೆ. ಕಣ್ಣೀರ ಮುಸುಕಲ್ಲಿ ನಗುವೊಂದ ಇರಿಸು ಈ ಬಾಳ ಸಂಸಾರಕ್ಕೆ. ನಡುವಗಲು ನೀನು ಮುಸ್ಸಂಜೆ ನೀನು ನನ್ನಿರುಳ ಬೆಳದಿಂಗಳು. ನಡುಹಗಲು ನೀನು ಮುಸ್ಸಂಜೆ ನೀನು ನನ್ನಿರುಳ ಬೆಳದಿಂಗಳು. ನಗುವಿರಲಿ ನನಗೆ ಅಳುವಿರಲಿ ನಿನಗೆ ಜೊತೆ ಜೊತೆಯ ಉಸಿರಾಟಕ್ಕೆ. ನಗುವಿರಲಿ ನನಗೆ ಅಳುವಿರಲಿ ನಿನಗೆ ಜೊತೆ ಜೊತೆಯ ಉಸಿರಾಟಕ್ಕೆ. ನುಡಿಗಳು ಈ ಮನಗಳು ನಿನ್ನ ಪ್ರೀತಿಯ ಈ ಕರಗಳು ಎಲ್ಲವೂ ನಿನ್ನದೇ ಪ್ರಭುವೇ. ತಂಗಾಳಿಯ ಬೆಳದಿಂಗಳು ಬೆಳದಿಂಗಳ ಹೊಸ ಕಂಗಳು ಎಲ್ಲವೂ ನಿನ್ನದೇ ಪ್ರಭುವೇ. ಎಲ್ಲವೂ ನಿನ್ನದೇ ಪ್ರಭುವೇ. ಎರಡನೆಯ ವಾಚನ. ಪೌಲನು ಕೊರಿಂಥರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣ ನಿಪುಣನಲ್ಲಿ ಪ್ರಪಂಚದ ಜ್ಞಾನರು ಹುಚ್ಚುತನವಾಗಿಸಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದುದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಆರಿಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯಹೂದ್ಯರಿಗೆ ಇದು ಹಾಸ್ಯವಾಗಿದೆ, ಅನ್ಯ ಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯಹೂದ್ಯರಾಗಿರಲಿ ಗ್ರೀಕರಾಗಿರಲಿ ದೇವರಿಂದ ಕರೆ ಹೊಂದಿದ್ದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ.
ದೇವರ ಉಚ್ಚ ಶ್ರೇಷ್ಠವಾದದ್ದು. ದೇವರ ದೌರ್ಬಲ್ಯ ಎಂಬುದು ಮಾನವನ ಶಕ್ತಿಗಿಂತಲೂ ಪ್ರಬಲವಾದದ್ದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. Hallelujah, 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 ಸಾರಲು ದೀನರಿಗೆ ಶುಭ ಸಂದೇಶವನ್ನು, ಲೋಕಕ್ಕೆ ಬೆಳಕಾಗಿ ಶಾಂತಿಯ ವರವಾಗಿ ಕ್ರಿಸ್ತರು ನೀಡಿದರು. ಲೋಕಕ್ಕೆ ಬೆಳಗಾಗಿ ಶಾಂತಿಯ ವರವಾಗಿ ಕ್ರಿಸ್ತರು ನೀಡಿದರು. Hallelujah, 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 hallelujah. ಪ್ರಭು ನಿಮ್ಮೊಡನೆಯೂ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನು 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆ ಏನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಯನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು. ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿಯವರು ನೀಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಪ್ರಭುವಿನಲ್ಲಿ ಆತ್ಮೀಯ ಸಹೋದರಿಯರೇ ಸಹೋದರರೇ, ಸಂತ ಅಂತೋಣಿಯವರ ಭಕ್ತಾದಿಗಳೇ, ಈ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮೆಲ್ಲರ ಆಶೋತ್ತರಗಳನ್ನು, ಕೋರಿಕೆಗಳನ್ನು, ಪ್ರಾರ್ಥನೆಗಳನ್ನು ಸಲ್ಲಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದು ಹೋಗಲು ಬಂದವರೇ, ನಿಮ್ಮೆಲ್ಲರಿಗೆ ನನ್ನ ಕೃತಜ್ಞತೆಗಳು, ವಂದನೆಗಳು. ಇಷ್ಟು ದೂರ ಬಂದಿದ್ದೀರಲ್ಲ ಅಂತ. ಅಂತೋಣಿಯವರು ಇಲ್ಲಿ ಮಾತ್ರ ಇರ್ತಾರ? ಮರಿಯಾಪುರದಲ್ಲಿ 30 ಅಡಿ ಇದ್ದಾರೆ, ತಟ್ಗುಪ್ಪೆಯಲ್ಲಿ 30 ಅಡಿ ಇದ್ದಾರೆ. ಇಲ್ಲಿ ಎಷ್ಟಡಿ ಇದ್ದಾರೆ? ಅರ್ಧ ಅಡಿ ಇದ್ದಾರೆ ಅಷ್ಟೆ. ಹೋಗಿ ನೋಡಿ, ಅದ್ಭುತ ಸ್ವರೂಪ. ಅರ್ಧ ಅಡಿ ಮೇಲೆ ಇಲ್ಲ. ಈ ಅರ್ಧ ಅಡಿ ಇರುವ 2 ಕೈಯೇ ಇಲ್ಲದಂತ ಆ ಸ್ವರೂಪದ ಆ ಮಹಾನ್ ಭಾವನನ್ನ ನೋಡ್ಲಿಕ್ಕೆ ಇಷ್ಟು ದೂರ ಬಂದಿದ್ದೀರಲ್ಲ, ನಮಸ್ಕಾರ. ನಿಮ್ಮ ವಿಶ್ವಾಸಕ್ಕೆ ಒಂದು ಸಲಾಂ. ನಿಮ್ಮ ಈ ಸರಳವಾದಂತ ನಂಬಿಕೆಗೆ ಏನು ಹೇಳೋದು? ಇವತ್ತಿನ 2ನೇ ವಾಚನ ಹೇಳುತ್ತೆ, ಪೌಲ ಹೇಳ್ತಾನೆ, ಯಹೂದ್ಯರು ಸೂಚಕ ಕಾರ್ಯವನ್ನ ಎದುರು ನೋಡ್ತಾರೆ, ಗ್ರೀಕರು ಜ್ಞಾನವನ್ನ ಎದುರು ನೋಡ್ತಾರೆ. ನೀವೇನನ್ನ ಎದುರು ನೋಡ್ತೀರಾ? ಏನೂ ಇಲ್ಲ. ಸರಳವಾದಂತ, ಅತೀ ಸರಳವಾದಂತ ಆ ಒಂದು ಸ್ವರೂಪದಲ್ಲಿ, ಆ ಸ್ವರೂಪದ ಮುಖಾಂತರ ದೇವರ ಆಶೀರ್ವಾದವನ್ನು ಪಡೆಯುವುದಂತ ಆಳವಾದ ವಿಶ್ವಾಸವನ್ನು ಎದುರು ನೋಡ್ತಿರಲ್ಲ, ನಿಮಗೆ ಕೃತಜ್ಞತೆ, ವಂದನೆ. ಇಷ್ಟೊಂದು ನಮಸ್ಕಾರ ಮಾಡಿ, ನೀವು ಒಂದ್ಸರಿ ಆದ್ರೂ ಮಾಡಿ, ಪಕ್ಕಕ್ಕೆ ತಿರುಗಿ ಅಕ್ಕಪಕ್ಕ ಇರೋರಿಗೆ ನಮಸ್ಕಾರ ಮಾಡಿ. ಅವ್ರು ನಿಮ್ಮನ್ನ ಸಹಿಸ್ಕೊಂತಾ ಇದ್ದಾರೆ, ಈ ಬಿಸಿಲಲ್ಲೂ ಕೂಡ, ಈ ಬೇಸಿಗೆಯಲ್ಲೂ ಕೂಡ, ಈ ಬೆವರಲ್ಲೂ ಕೂಡ. ದೇವರಿಗೆ ಸ್ತೋತ್ರವಾಗ್ಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿಜವಾಗಿ ದೇವರನ್ನ ನಾವು ಘೋಷಿಸಬೇಕು, ಉದ್ಘೋಷಿಸಬೇಕು. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರಿಗೆ ನಮ್ಮ ಅಂತರಾಳದ ಕೃತಜ್ಞತೆಗಳನ್ನು ಧಾರಾಳವಾಗಿ, ಪದಗಳಿಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ, ಮೌನವಾಗಿ ಸಲ್ಲಿಸಬಹುದು. ನಿಮ್ಮ ಪ್ರಾರ್ಥನೆಗಳನ್ನ, ನಿಮ್ಮ ಕೋರಿಕೆಗಳನ್ನ ಅರಿತಿರುವಂತಹ ಸ್ವಾಮಿ ಖಂಡಿತವಾಗಿ ನೀಡ್ತಾರೆ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ಎಷ್ಟೋ ಜನರ ಚರಿತ್ರೆಗಳನ್ನ ಕೇಳಿದ್ದೀನಿ, ಎಷ್ಟೋ ಜನರ ಸಾಕ್ಷ್ಯವನ್ನ ನಾನು ಕೂಡ ಕಣ್ಣಾರೆ, ನನ್ನ ಕಿವಿಯಾರೆ ಕೇಳಿದ್ದೀನಿ. ವೈಯಕ್ತಿಕವಾಗಿ ನನ್ನ ಬಳಿ ಬಂದೊಂದು ಹೇಳಿದ್ದನ್ನು ಕೂಡ ಎಷ್ಟೋ ಉದಾಹರಣೆಗಳು ನನ್ನ ಹತ್ರ ಇವೆ. ಅವುಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ವಿವರಣೆಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹೇಗಾಯ್ತು ಅಂತ ಹೇಳಲಿಕ್ಕೆ ನನ್ನ ಈ ಅಲ್ಪ ಜ್ಞಾನದಿಂದ, ಆ ಥಿಯಾಲಜಿ, ಆ ಫಿಲಾಸಫಿ, ಇನ್ನೇನೋ ಮತ್ತೊಂದು ಬದನೆಕಾಯಿನೆಲ್ಲ ಉಪಯೋಗಿಸ್ಕೊಂಡ್ರು ಕೂಡ ಅರ್ಥ ಆಗಲ್ಲ. ಯಾಕೆಂದ್ರೆ ಇದೆಲ್ಲ ನಮ್ಮ ಜ್ಞಾನಕ್ಕೆ ಮೀರಿದ್ದು, ನಮ್ಮ ಊಹೆಗೆ ನಿಲುಕದ್ದು. ದೇವರ ಆಶೀರ್ವಾದವೇ ಹಾಗೆ. ದೇವರ ಆಶೀರ್ವಾದದಲ್ಲಿ ನಂಬಿಕೆ ಇಟ್ಟು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಸರ್ವೇಶ್ವರನ ಅನುಗ್ರಹವನ್ನು ಪಡೆದು ಸಂತೋಷವಾಗಿ ಮನೆಗೆ ಹೋಗ್ತೀನಿ ಎಂದು ಯಾರೆಲ್ಲ ಕೈ ಎತ್ತೀರಾ ನೋಡುವ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರಿಯರೇ ಸಹೋದರರೇ, ಕಳೆದು ಹೋದ ವಸ್ತುಗಳ ಪಾಲಕ ಸಂತರು ಯಾರು? ಕಳ್ಳರ ಪಾಲಕ ಸಂತರು ಯಾರು? ಹೌದಾ? ಕಳೆದು ಹೋದ ವಸ್ತುಗಳ ಪಾಲಕ ಸಂತರು ಸಂತ ಅಂತೋಣಿಯವರು. ಕಳ್ಳರಿಗೆ ಪಾಲಕರಿರ್ತಾರಲ್ಲ, ಅವ್ರು ಯಾರು? ಕಳ್ಳರು ಹೋಗಿ ಪ್ರಾರ್ಥನೆ ಮಾಡ್ತಾರೆ ಕಳ್ತನ ಮಾಡೋ ಮುಂಚೆ. ಮಾಡಿದ್ದೀರಾ? ಮಾಡಿದ್ದೀರಾ? ಕಳ್ತನ ಮಾಡಿಲ್ಲಲ್ಲ, ಸುಳ್ಳು ಹೇಳಿಲ್ಲಲ್ಲ, ಮೋಸ ಮಾಡಿಲ್ಲಲ್ಲ, ಮಾಡುವ ಮುಂಚೆ ಪ್ರಾರ್ಥನೆ ಮಾಡಿದ್ದೀರಲ್ಲ. ನಾವೆಲ್ಲರೂ ಕೂಡ, ನಮ್ಮೆಲ್ಲರಿಗೆ ಪಾಲಕರು ಯಾರು? ಒಂದಲ್ಲ ಒಂದು ರೀತಿಯಲ್ಲಿ ಕಳ್ರೆ ರೀ ನಾವು. ಅವ್ರಿಗೆ ಸೇರ್ಬೇಕಾದಂತ 10 ರೂಪಾಯಿ ನಮ್ಮಲ್ಲಿ ಇಟ್ಕೊಂಡಿದ್ರೆ ನಾವು ಕಳ್ರೆ. ಒಬ್ಬ ಬಡವ ಆಹಾರ ಇಲ್ಲದೆ, ನೀರಿಲ್ಲದೆ, ಹಸಿವೆಯಿಂದ ಸಾಯ್ತಾ ಇದ್ರೆ ಕಳ್ಳರು ನಾವೇ. ಯಾಕೆ ಹೇಳಿ? ನಮ್ಮಲ್ಲಿ ಇಷ್ಟು ಇಟ್ಕೊಂಡಿದೀವಿ, ಕೊಳ್ತೋಗ್ತಾ ಇದೆ. ಹೊಸ ಹೊಸ ಫ್ರಿಜ್ ತಗೊಂತಾ ಇದ್ದೀರಾ, ಡಬಲ್ ಡೋರ್ ಇರಬೇಕು, 4 ಡೋರ್ ಇರಬೇಕು. ತಗೊಂಡು ಏನ್ ಇಡ್ತೀರಾ? 4 ದಿನಕ್ಕೆ, 1 ವಾರಕ್ಕೆ ಆಗಿರುವ ಆಹಾರವನ್ನ ಇಟ್ಕೊಂಡಿದ್ದೀವಿ. ಬಡವ ಅಲ್ಲಿ ಆಹಾರ ಇಲ್ಲದೆ ಸಾಯ್ತಾ ಇದ್ದಾನಲ್ಲ, ಅವನಿಂದ ಕಿತ್ಕೊಂಡಿದ್ ಯಾರು? ಯಾರು? ನಾವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲ ಕಳ್ರೆ. ಸರಿ, ಪ್ರಶ್ನೆಗೆ ಬರ್ತೀನಿ. ಮತ್ತೆ ಪ್ರಶ್ನೆಗೆ. ಕಳೆದು ಹೋದ ವಸ್ತುಗಳ ಪಾಲಕ ಸಂತ ಸಂತ ಅಂತೋಣಿ, ಕಳ್ಳರ ಪಾಲಕ ಸಂತ
ಕಳ್ಳರ ಪಾಲಕ ಸಂತ, ನಿಮ್ಮ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ. ಕಳ್ಳರ ಪಾಲಕ ಸಂತ, ಸಂತೆ ಅಂದ್ರೆ ಆ ಸಂತೆ ಅಲ್ಲ, ಹೆಣ್ಮಕ್ಳು, ತಾಯಂದಿರು. ಕಳ್ಳರ ಪಾಲಕ ಸಂತ ಯಾರು? ನಾನಲ್ಲ, ಬಾಲರಾಜ್ ಅಲ್ಲ. ನಮ್ಮ ಹೆಸರುಗಳನ್ನ ಹೇಳ್ಕೊಳ್ಬೇಕು. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಇವತ್ತು ಒಂದು ವಿಚಾರವನ್ನ ಸಣ್ಣದಾಗಿ ಧ್ಯಾನ ಮಾಡಿ ಮುಂದುವರಿಯೋಣ. ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಓಕೆ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯ. ಯೋಹಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು 5 ರೊಟ್ಟಿ 2 ಮೀನುಗಳಿಂದ ಅದ್ಭುತಕರವಾಗಿ ಸಾವಿರಾರು ಜನರಿಗೆ ಉಣಬಡಿಸ್ತಾರೆ. ಸಾವಿರಾರು ಜನ ದೇವರ ವಾಕ್ಯವನ್ನ ಕೇಳಲು ಬಂದಾಗ 3 ದಿನಗಳಾಗೋಗಿವೆ. ಯೇಸು ಸ್ವಾಮಿಯೊಂದಿಗೆ ಕಳೆದು ಬಿಟ್ರು 3 ದಿನ. ಆಹಾರ ತಂದಿದ್ದೆಲ್ಲ ಖಾಲಿ ಆಯಿತು, ಮುಗಿದು ಹೋಗಿತು. ಯೇಸು ಸ್ವಾಮಿ ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಕೇಳ್ತಾರೆ, ಇವರಿಗೆ ತಿನ್ನಲು ಏನಾದರೂ ಕೊಡಿ, ಇವರಿಗೆ ತಿನ್ನಲು ಏನಾದರೂ ಕೊಡಿ. ಆಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ, ಇಷ್ಟೊಂದು ಜನರಿಗೆ 1 ತುಂಡು ರೊಟ್ಟಿಯನ್ನು ಕೊಡಬೇಕಾದ್ರೂ ನಮ್ಮಲ್ಲಿ 300 ದಿನಾರಿ ಬೆಳ್ಳಿ ನಾಣ್ಯಗಳು ಬೇಕು. ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಇಷ್ಟು ಜನರಿಗೆ ಹಂಚುವಂತ ರೊಟ್ಟಿ ಕೂಡ ನಾವು ಹೋಗಿ ತಗೊಂಡ್ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಸ್ವಾಮಿ. ಒಬ್ಬ ಬಾಲಕನ ಬಳಿ ಇದ್ದಂತ 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು ಬಂದು ಯೇಸು ಸ್ವಾಮಿ ಅದ್ಭುತಕರವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೇಳ್ತಾರೆ, ಜನರೆಲ್ಲರಿಗೆ ಹಂಚ್ರಿ, ಸಾಲು ಸಾಲಾಗಿ ಹುಲ್ಲಿನ ಹಾಸಿನ ಮೇಲೆ ಕುಳಿತುಕೊಳ್ಳಲಿ, ನೀವೆಲ್ಲ ಅವರಿಗೆ ಹಂಚ್ರಿ. ನಂಬಿಕೆಯಿಂದ ಈ ಶಿಷ್ಯರು ಆ ಮುರಿದ ತುಂಡುಗಳನ್ನ ಜನರಿಗೆ ಹಂಚ್ತಾರೆ. ಅದ್ಭುತಕರವಾಗಿ ಸಾವಿರಾರು ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಉಳಿದಿರುವ ಬುಟ್ಟಿಗಳ ತುಂಡೆಷ್ಟು? 12. ಅದನ್ನೆಲ್ಲ ಒಂದು ಸೇರಿಸಿದ್ರು ಕೂಡ ಒಂದು 50 ರೊಟ್ಟಿಗಳಾಗ್ತವೆ. ಮುರಿದದ್ದು 5 ಆಗಿ ಹೋಗಿ ದೂರ ಹೋಗಿ ತಂದೆಯೊಂದಿಗೆ ತಂದೆಯೊಂದಿಗೆ ಪ್ರಾರ್ಥನೆಯನ್ನು ಕಳೆದು ಮತ್ತೆ ಬೆಟ್ಟವನ್ನು ಇಳಿದು ಬಂದಾಗ ಸಾವಿರಾರು ಜನ ಕಾಯ್ತಿದ್ದಾರೆ. ಯಾಕಾಗಿ? ಪ್ರಶ್ನೆ ಕೇಳ್ತಾರೆ, ಗುರುಗಳೇ ಎಲ್ಲೋಗಿದ್ರಿ ನೀವು? ನಾವು ನಿಮ್ಮನ್ನ ಹುಡುಕ್ತಾ ಇದ್ವಿ. ಯೇಸು ಸ್ವಾಮಿ ಕೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳ್ತೇನೆ, ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ನನ್ನನ್ನು ನೀವು ಹುಡುಕೊಂಡು ಬರ್ತಾ ಇರೋದು. ಹೊಟ್ಟೆ ತುಂಬ ರೊಟ್ಟಿ ಸಿಗ್ತಾ ಇದೆಯಲ್ಲ, ಅದಕ್ಕಾಗಿ ಹುಡುಕೊಂಡು ಬರ್ತಾ ಇದ್ದೀರಾ. ನಾನು ಮಾಡಿದಂತ ಸೂಚಕ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು ದೇವರ ನೀತಿಯನ್ನ, ವಿಶ್ವಾಸವನ್ನ ನೀವು ಅರಿತುಕೊಳ್ಬೇಕು, ಬಾಳಬೇಕು ಅನ್ನುವ ಕಾರಣದಿಂದ ಅಲ್ಲ. ಹೊಟ್ಟೆ ತುಂಬ ರೊಟ್ಟಿ ಕೊಟ್ಟೆ, ನಾನು ನಿಮಗೆ ಆಹಾರ ಕೊಟ್ಟೆ, ಇವತ್ತು ಸಿಗುತ್ತೆ ಅಂತ ಹುಡುಕೊಂಡು ಬರ್ತಾ ಇದ್ದೀರಾ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿದಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಈಯುವ ಆಹಾರಕ್ಕಾಗಿ ದುಡಿಯಿರಿ. ಅಳಿದು ಹೋಗುವ ನಶ್ವರವಾದಂತ ಆಹಾರಕ್ಕಾಗಿ ಇಷ್ಟೊಂದು ಸರ್ಕಸ್ ಯಾಕೆ ಪಡ್ತೀರಿ? ಇಷ್ಟೊಂದು ದುಡಿಮೆ ಯಾಕೆ ಮಾಡ್ತೀರಿ? ಮನೆಯವರೊಂದಿಗೆ ಕಳೆಯೋಕೆ ನಿಮಗೆ ಸಮಯವೇ ಇಲ್ಲ, ಮಕ್ಕಳೊಂದಿಗೆ ಕಳೆಯೋಕೆ ನಿಮಗೆ ಸಮಯ ಇಲ್ಲ, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡೋಕೆ ನಿಮಗೆ ಸಮಯ ಇಲ್ಲ. ಕೇಳಿದ್ರೆ ಬಿಸಿ, ವ್ಯಾಪಾರ, ಮೀಟಿಂಗ್, ಇನ್ನೊಂದು ಫೋನ್ ಕಾಲ್, ಮತ್ತೊಂದು, ಸಮಯವೇ ಇಲ್ಲ. ಅಮ್ಮನನ್ನ ಚೆನ್ನಾಗಿ ತಟ್ಟಿ ಎಬ್ಬಿಸಿ ಬೆಳಗ್ಗೆ ಮಗು ಕೇಳುತ್ತೆ, ಅಮ್ಮ, ಕೇಳಿಸ್ಕೊಳ್ಳಿ, ಅಮ್ಮ. ಯಾವಾಗ್ಲೂ ನಮ್ಮ ಮನೆಗೆ ರಾತ್ರಿ 10 ಗಂಟೆ ಮೇಲೆ ಒಂದು ಅಂಕಲ್ ಬಂದು ಹೋಗ್ತಾರಲ್ಲ, ಯಾರಮ್ಮ ಅವರು? ಅಮ್ಮ, ನಾನು ಮನ್ಕೊಂಡಿರ್ತೀನಿ, ಆಗ ಬರ್ತಾರೆ, ನಾನು ಎದ್ದಿರ್ತೀನಿ, ಹೊರಟೋಗಿರ್ತಾರೆ. ಯಾರಮ್ಮ ಅಂಕಲ್? ಅಯ್ಯೋ ನನ್ನ ಮಗನೇ, ಅವ್ರ ಅಂಕಲ್ ಅಲ್ಲ ಕಣೋ, ನಿಮ್ಮಪ್ಪ. ನಮ್ಮಪ್ಪನ ನನ್ನ ಜೊತೆ ಮಾತಾಡಿಲ್ಲ, ನಾನು ಯಾರು ಅಂತ ಅವ್ರಿಗೆ ಗೊತ್ತಮ್ಮ.
ಇದು ಅತಿ ಆಯ್ತು ಅಂತೀರಾ? ಸುಮಾರು ಕುಟುಂಬಗಳಲ್ಲಿ ಹೀಗೆ ನಡೀತಾ ಇದೆ. ಗಂಡ ಇದ್ದಾಗ ಹೆಂಡತಿ ಇರೋಲ್ಲ, ಹೆಂಡತಿ ಇದ್ದಾಗ ಗಂಡ ಇರಲ್ಲ. ಇವರಿಗೆ ಡೇ ಶಿಫ್ಟ್, ಅವರಿಗೆ ನೈಟ್ ಶಿಫ್ಟ್. ಇಬ್ಬರಿಗೂ ರಜೆ ಬಂದಾಗ ಮಕ್ಕಳಿರಲ್ಲ, ಅಥವಾ ಮಕ್ಕಳಿದ್ರೆ ಇವರಿಬ್ಬರಿಗೆ ಬೇರೆ ಪಿಕ್ನಿಕ್, ಮೀಟಿಂಗ್, ಕಾನ್ಫರೆನ್ಸ್. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಅಳಿದು ಹೋಗುವಂತ ನಶ್ವರವಾದಂತ ಆಹಾರಕ್ಕಾಗಿ ಇಷ್ಟೊಂದು ದುಡಿಮೆಯೇ ಬೇಡ. ಉಳಿಯುವ ಶಾಶ್ವತವಾದ ಆಹಾರಕ್ಕಾಗಿ ದುಡಿಯಿರಿ. ಉಳಿಯುವ ಶಾಶ್ವತವಾದ ಆಹಾರವನ್ನು ಹುಡುಕಿಕೊಂಡು ಬನ್ನಿ. ಸೂಚಕ ಕಾರ್ಯ ಇದೇ ಅದ್ಭುತ, ಇದೇ ಒಂದು ವಿಪರ್ಯಾಸ. ಅದ್ಭುತ ಶಾಲಿ, ಪವಾಡ ಪುರುಷ, ಮಹಾನ್ ಅದ್ಭುತಗಳನ್ನು ಮಾಡುವ ಸಂತ ಅಂತೋಣಿ ನನ್ನ ಜೀವನದಲ್ಲೂ ಅದ್ಭುತವಾಗಬೇಕು. ನನಗೆ ಈ ಕಷ್ಟ ಇದೆ, ನನಗೆ ಈ ಸಮಸ್ಯೆ ಇದೆ, ನನಗೆ ಈ ರೋಗ ಇದೆ, ನನಗೆ ಅದ್ಭುತ ಆಗಬೇಕು. ಸಂತ ಅಂತೋಣಿಯವರ ಬಳಿಗೆ ಹೋಗ್ತೀನಿ, ಅಂತೋಣಿಯವರ ಹತ್ರ ನನ್ನ ಕಷ್ಟಗಳನ್ನ ಹೇಳ್ಕೊಳ್ತೀನಿ. ಅದ್ಭುತ ಪವಾಡ ಪುರುಷ ಆತ ನನಗೆ ಅದ್ಭುತ ಮಾಡ್ತಾನೆ, ನನಗೆ ಸೂಚಕ ಕಾರ್ಯಗಳನ್ನು ಮಾಡಿ ತೋರಿಸ್ತಾನೆ. ಬಹಳ ಆಶ್ಚರ್ಯಕರವಾಗಿ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಈ ಅಂತೋಣಿಯವರು. ಅದಕ್ಕಾಗಿ ಬಂದ್ರೇನು ಯಹೂದ್ಯರು ಸೂಚಕ ಕಾರ್ಯವನ್ನ ನಿರೀಕ್ಷಿಸ್ತಾರೆ. ಏನಾದ್ರೂ ವಿಶ್ವಾಸಿಸಬೇಕು ಎನ್ನುವುದಾದ್ರೆ ಸೂಚಕ ಕಾರ್ಯ ಮಾಡಿ ತೋರಿಸಿದ್ರೆ ಮಾತ್ರ, ಇಲ್ಲಾಂದ್ರೆ ನಂಬೋದಿಲ್ಲ ಅವರು. ಹೆರೋದರಸ ಏನ್ ಮಾಡ್ದ? ಯೇಸು ಸ್ವಾಮಿಯನ್ನ ಬಂಧಿಸಿ ಅವರ ಮುಂದೆ ಕಳ್ಕೊಂಬಂದಾಗ ಆತ ಹೇಳ್ತಾನೆ, ನಿನ್ನನ್ನ ನೋಡ್ಲಿಕ್ಕೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ ನಾನು. ಏನೇನೋ ಅದ್ಭುತ ಮಾಡ್ತೀಯಂತೆ, ಚಮತ್ಕಾರಗಳನ್ನ ಮಾಡ್ತೀಯಂತೆ, ಅಲ್ಲಿ ಮಾಡ್ದಿಯಂತೆ, ಇಲ್ಲಿ ಮಾಡ್ದಿಯಂತೆ, ಎಲ್ಲೆಲ್ಲೋ ಮಾಡ್ದಿಯಂತೆ. ಅಲ್ಲ, ನನಗೂ ಮಾಡಿ ತೋರ್ಸು, ನನಗೂ ನಂಬಿಕೆ ಬರಂಗೆ ಒಂದು ಚಮತ್ಕಾರ ಮಾಡು, ಒಂದು ಮ್ಯಾಜಿಕ್ ಮಾಡು, ಒಂದು ಸೂಚಕ ಕಾರ್ಯ ಮಾಡು, ಒಂದು ಅದ್ಭುತ ಮಾಡು, ನನಗೂ ನಂಬಿಕೆ ಬರುತ್ತೆ. ಮಾಡಿ ತೋರ್ಸು. ಇಲ್ಲ ಅಂದ್ರೆ ನಂಬಿಕೆ ಬರಲ್ಲ, ಇಲ್ಲ ಅಂದ್ರೆ ವಿಶ್ವಾಸ ಇಲ್ಲ, ಇಲ್ಲ ಅಂದ್ರೆ ನೀನ್ ಬೇಡವೇ ಬೇಡ, ಗೆಟ್ ಔಟ್. ಆತ್ಮೀಯ ಸಹೋದರಿಯರೇ, ಸಹೋದರರೇ, ಈ ಜನ ಯೇಸು ಸ್ವಾಮಿ ನೀಡಿದಂತ ವಾಕ್ಯದಲ್ಲಿ ನಂಬಿಕೆ ಇರಿಸಲಿಲ್ಲ. ಈ ದೈವ ವಾಕ್ಯ ಹೇಳುವ ಹಾಗೆ ಅವರು ನೀಡುವಂತ ಅದ್ಭುತಕರವಾದಂತ ಬೋಧನೆ ಅವರಿಗೆ ಬೇಕಾಗಿರಲಿಲ್ಲ. ಅವರ ಎಲ್ಲಾ ಗಮನ ನಶ್ವರವಾದಂತ ವಿಚಾರಗಳ ಬಗ್ಗೆ, ನಶ್ವರವಾದಂತ ಆಹಾರದ ಬಗ್ಗೆ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನ ಹುಡುಕಿಕೊಂಡು ಬಂದದ್ದು ನಾನು ನೀಡುವ ಸೂಚಕ ಕಾರ್ಯಗಳನ್ನ ಅರಿತುಕೊಂಡು ದೇವರನ್ನ ತಿಳಿದುಕೊಳ್ಳೋದಕ್ಕೆ ಅಲ್ಲ, ಬದಲಾಗಿ ಹೊಟ್ಟೆ ತುಂಬುವಷ್ಟು ಆಹಾರ ಸಿಕ್ಕದಕ್ಕಾಗಿ. ಇವತ್ತು ನೀವು ಪ್ರಶ್ನೆ ಮಾಡ್ಕೊಳ್ಳೋಣ, ನಾನು ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ಉದ್ದೇಶ ಏನು? ಯಾಕಾಗಿ ಬಂದಿದ್ದೇನೆ? ಹಬ್ಬ ಆಗ್ತಾ ಇದೆ, ವಾರ್ಷಿಕ ಹಬ್ಬ ಆಗ್ತಾ ಇದೆ, ಅಂತೋಣಿಯವರ ಪುಣ್ಯಕ್ಷೇತ್ರ. ನಾನು ಹೋಗ್ತೀನಿ, ದೇವರಿಗೆ ಸ್ತೋತ್ರವನ್ನ ಮಾಡ್ತೀನಿ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ, ಮನೆಗೆ ಬರ್ತೀನಿ. ಇಷ್ಟಕ್ಕೆ ಮಾತ್ರನಾ? ಇಷ್ಟಾದ್ರೆ ಮಹೋನ್ನತವಾದಂತ ಕ್ರಿಯೆ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಇದಲ್ಲದೆ ಇದನ್ನ ಹೊರತುಪಡಿಸಿ, ಇದನ್ನ ಬಿಟ್ಟು ಬೇರೆ ಯಾವುದೇ ನಮ್ಮ ದೈಹಿಕ ಮಾನಸಿಕ ಈ ಬೇಡಿಕೆಗಳನ್ನ ಅಂತೋಣಿಯವರ ಪಾದದಲ್ಲಿ ಹರಕೆ ಹೊತ್ಕೊಂಡು ಹೋಗ್ತೀನಿ, ಅದು ಅದ್ಭುತ ನಡೆಯುತ್ತೆ. ಅದ್ಭುತ ನಡೆದಾಗ ನಾನು ಖಂಡಿತವಾಗಿ ದೇವರಲ್ಲಿ ವಿಶ್ವಾಸ ಬಿಡ್ತೇನೆ ಅಂತೂ ಆ ಅಂತೋಣಿಯವರನ್ನ ಅದ್ಭುತಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೆ ನಮಗಿಂತ ದೊಡ್ಡ ದುರಾದೃಷ್ಟವಂತರು ಬೇರೆ ಇಲ್ಲ, ನಮಗಿಂತ ದೊಡ್ಡ ನತಹೀನರು ಬೇರೆ ಯಾರು ಇಲ್ಲ. ಸಂತ ಅಂತೋಣಿಯವರು ಅದ್ಭುತ ಪವಾಡಗಳನ್ನು ಮಾಡಿದ್ರು ಸರಿ, ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಆತ ದೈವ ವಾಕ್ಯದ ಪ್ರಬೋಧಕ. ದೇವರ ವಾಕ್ಯವನ್ನ ತನ್ನ ಜೀವನದಲ್ಲಿ ಅತಿಯಾಗಿ ಆಳವಾಗಿ ಅಭ್ಯಯಿಸಿ ಅದನ್ನು ವಿಶ್ವಾಸಿಸಿ ಜನರಿಗೆ ನೀಡುತ್ತಿದ್ದಂತ ಪ್ರಚಂಡವಾದಂತ ಬೋಧಕ. ಚಮತ್ಕಾರಗಳಿಗೆ ಆತ ಪ್ರಸಿದ್ಧಿಯಾಗಿರೋದು ವಿಪರ್ಯಾಸ. ಅದ್ಭುತಗಳಿಗೆ ಮಾತ್ರ ಅಂತೋಣಿಯವರು ಸೀಮಿತವಾಗಿರೋದು ಬಹಳ ನೋವಿನ ಸಂಗತಿ. ಅದಕ್ಕಿಂತಲೂ ಹೆಚ್ಚಿನ ವಿಚಾರ ಸಂತ ಅಂತೋಣಿಯವರ ಬಗ್ಗೆ ತಿಳ್ಕೊಳ್ಬೇಕಾದ್ದು, ದೈವವಾಕ್ಯದ ಪಂಡಿತ, ದೈವವಾಕ್ಯಗಳ ಸಾರವನ್ನ ತಮ್ಮ ಜೀವನದಲ್ಲಿ ಅನುಭವಿಸಿದಾತ, ದೈವವಾಕ್ಯದ ಮನವರಿಕೆಯನ್ನ ಇತರರಿಗೆ ಪ್ರತಿನಿತ್ಯ ಬೋಧಿಸುತ್ತಿದ್ದಾತ, ಎಲ್ಲಾ ಸ್ಥಳಗಳಲ್ಲಿ ಬೋಧನೆ ಮಾಡಲಿಕ್ಕೆ ಹೋಗ್ತಿದ್ದಾತ. ಅದ್ಭುತಗಳನ್ನ ಚಮತ್ಕಾರಗಳನ್ನ ಮಾಡ್ಲಿಕ್ಕಲ್ಲ, ನಡೀತದಷ್ಟೇ. ಅವರ ಹತ್ರ ಈ ಸಂಕೀರ್ತನೆಗಳ ಪುಸ್ತಕ ಒಂದಿತ್ತಂತೆ. ಕೇಳಿದ್ರೆ ಈ ಘಟನೆಯನ್ನ? ಕೀರ್ತನೆಗಳ ಪುಸ್ತಕ ಒಂದಿತ್ತಂತೆ. ಪ್ರತಿ ಪುಟದಲ್ಲಿ ಅವರು ಸಂಕ್ಷಿಪ್ತವಾದಂಥ ವಿವರಣೆಗಳನ್ನು, ಟಿಪ್ಪಣಿಗಳನ್ನು ಮಾಡಿ ಇಟ್ಕೊಂಡಿದ್ರಂತೆ. ಈ ವಾಕ್ಯಕ್ಕೆ ಹೀಗೆ ಟಿಪ್ಪಣಿ, ಹೀಗೆ ನಾನು ಪ್ರಬೋಧನೆ ಮಾಡಬೇಕು, ಹೀಗೆ ನಾನು ಜನರಿಗೆ ವಿವರಿಸಬೇಕು ಅಂತ. ಒಮ್ಮೆ ಸೆಮಿನೇರಿಯಲ್ಲಿ ಗುರುಮಠದಲ್ಲಿ ಓದ್ತಿದ್ದಂಥ ಒಬ್ಬ ವಿದ್ಯಾರ್ಥಿ ವಿಶ್ವಾಸವನ್ನು ಕಳೆದುಕೊಂಡು ನಾನು ಮನೆಗೆ ಹೋಗ್ತೀನಿ, ನನ್ನ ವಿದ್ಯಾರ್ಥಿ ಆಗಿರೋದಿಲ್ಲ, ನಾನು ಗುರು ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಹೊರಟೋದ. ಗುರು ಮಠವನ್ನು ಬಿಟ್ಟು ಹೋದ.
ಹೋಗುವಾಗ ಅಂತೋಣಿಯವರ ಪುಸ್ತಕವನ್ನು ಕದ್ಕೊಂಡು ಹೋಗ್ಬಿಟ್ಟ. ಅಂತೋಣಿಯವರು ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ ನನಗೆ ಆ ಪುಸ್ತಕ ದಯವಿಟ್ಟು ಕೊಟ್ಬಿಡಿ, ನನಗೆ ಆ ಪುಸ್ತಕ ಬೇಕು, ನಿಮ್ಮ ವಾಕ್ಯದ ಆ ಪುಸ್ತಕ ನನಗೆ ಬೇಕು. ಯಾರು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಯಾರ ಕೈವಾಡ ಇದೆ ಅಂತ ಗೊತ್ತಿಲ್ಲ, ಅದು ಏನಾದ್ರೂ ಆಗಿರ್ಲಿ, ನನಗೆ ಪುಸ್ತಕವನ್ನು ಮರಳಿ ಕೊಟ್ಬಿಡು. ಪ್ರಾರ್ಥನೆ ಮಾಡಿದ್ರಂತೆ ಅಂತೋಣಿಯವರು. ಪ್ರಾರ್ಥನೆ ಮಾಡಿದಾಗ ಈತ ದಾರಿಯಲ್ಲಿ ಹೋಗುವಾಗ ವಿದ್ಯಾರ್ಥಿ ಮನಪರಿವರ್ತನೆ ಹೊಂದಿ ಹಿಂದಿರುಗಿ ಬಂದಂತೆ. ಹಿಂದಿರುಗಿ ಬಂದು ಆ ಕೀರ್ತನೆಗಳ ಪುಸ್ತಕವನ್ನ ಅಂತೋಣಿಯವರಿಗೆ ಕೊಟ್ಟ. ಸ್ವಾಮಿ ತಪ್ಪಾಯಿತು, ನಾನೇ ನಿಮ್ಮಿಂದ ಕದ್ಕೊಂಡು ಹೋಗಿದ್ದು, ತೆಗೆದುಕೊಳ್ಳಿ ನಿಮ್ಮ ಪುಸ್ತಕವನ್ನ. ಮತ್ತೆ ವಿಶ್ವಾಸವನ್ನ ಪಡ್ಕೊಂಡಂತೆ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸಿದಂತೆ ಮತ್ತೆ ಉತ್ತಮವಾದಂಥ ಗುರುವಾಗಿ ಸಾಯುವವರಿಗೆ ಸೇವೆ ಮಾಡಿದ್ದಂತೆ. ಆತ್ಮೀಯ ಸಹೋದರಿಯರೇ ಸಹೋದರರೇ, ಅದಕ್ಕಾಗಿಯೇ ಅಂತೋಣಿಯವರ ಪ್ರತಿಮೆಯನ್ನು ನೋಡಿದ್ರೆ ಬೈಬಲ್ ಪುಸ್ತಕವನ್ನು ಅವರ ಕೈಯಲ್ಲಿ ಕೊಟ್ಟಿರ್ತೀವಿ. ಎಲ್ಲಾ ಸ್ವರೂಪಗಳಲ್ಲಿ ನೀವು ನೋಡ್ತೀರಿ. ಬೈಬಲ್ ಪುಸ್ತಕ, ಅದರ ಮೇಲೆ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡಿರುವಂತ ಚಿತ್ರ ಅಲ್ವೇ? ಅಂತೋಣಿಯವರು ಪ್ರಚಂಡವಾದಂತ ಪ್ರಬೋಧಕರು. ಪೋಪ್ ಜಗದ್ಗುರುಗಳು ಗ್ರೆಗರಿ 12 ಅವರು ಹೇಳ್ತಾರೆ, ಈತ ಆರ್ಕ್ ಆಫ್ ದ ಸ್ಕ್ರಿಪ್ಚರ್ ಅಂದ್ರೆ ಪವಿತ್ರ ಗ್ರಂಥದ ಮಂಜೂಷ. ಮಂಜೂಷದಲ್ಲಿ ಏನಿತ್ತು? ಯಹೂದ್ಯರ ಪ್ರಕಾರ ಹಳೆ ಒಡಂಬಡಿಕೆಯನ್ನು ಓದಿದ್ರೆ ಪವಿತ್ರ ಮಂಜೂಷದಲ್ಲಿ ಆರೋಹಣ ದಂಡ, ದೇವರ 10 ಆಜ್ಞೆಗಳ 2 ಹಲಗೆಗಳು, ಮನ್ನಾ, ಇವೆಲ್ಲ ಇತ್ತಲ್ಲ ಮಂಜೂಷದಲ್ಲಿ. ಆ ಮಂಜೂಷವನ್ನ ಪವಿತ್ರವಾದಂಥ ಸರ್ವೇಶ್ವರ ನಿವಾಸ ಸ್ಥಾನ, ಪವಿತ್ರವಾದಂಥ ಸರ್ವೇಶ್ವರ, ಮಹೋನ್ನತವಾದಂಥ ಸರ್ವೇಶ್ವರ ಮಂಜೂಷದಲ್ಲಿ ವಾಸ ಮಾಡ್ತಿದ್ರು ಅನ್ನುವ ನಂಬಿಕೆ. ಅಂತೋಣಿಯವರ ನೋಡಿ ಪೋಪ್ ಜಗದ್ಗುರುಗಳು ಹೇಳ್ತಾರೆ, ಈತ ಈ ಬೈಬಲ್ ಗ್ರಂಥದ ದೈವ ವಾಕ್ಯದ ಮಂಜೂಷ, ಪ್ರಚಂಡವಾದಂಥ ಪ್ರಬೋಧಕ, ದೈವ ಬೋಧಕ. ಆತ್ಮೀಯ ಸಹೋದರಿಯರೇ ಸಹೋದರರೇ, ಸಂತ ಅಂತೋಣಿಯವರ ಈ ಪುಣ್ಯಕ್ಷೇತ್ರಕ್ಕೆ ಬಂದಿರುವ ನಾವೆಲ್ಲರೂ ಕೂಡ ದೈವ ವಾಕ್ಯವನ್ನ ಅರಿತು ಆಲಿಸಿ ವಿಶ್ವಾಸಿಸಿ ದೇವರ ಅನುಗ್ರಹವನ್ನ ಸಂತ ಅಂತೋಣಿಯವರ ಮೂಲಕ ಪಡೆದುಕೊಂಡು ಹೋಗುವಂತರಾಗೋಣ. ಕೇವಲ ಅದ್ಭುತಗಳನ್ನ ಬೇಡದಲೆಯನ್ನ ನಾಳೆ ದಿನ ಬಂದು ನೋಡಿ. ನಾಳೆ ದಿನ ಯಾರ್ಯಾರು ಬರ್ತೀರಾ ಬಂದು ನೋಡಿ. ಇವತ್ತು ಯಾರೆಲ್ಲ ಹಬ್ಬಕ್ಕೆ ಬಂದಿದ್ದೀರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಪಿಕ್ಚರ್ಗಳನ್ನ ಹಂಚ್ಕೊಳ್ತೀರಲ್ಲ, ಇಲ್ಲಿರೋರು ಆ ಪಿಕ್ಚರ್ಗಳನ್ನ ಹಂಚ್ಕೊಳ್ರಿ ಮಕ್ಕಳ. ಫೋಟೋ ತೆಗೆದುಬಿಟ್ಟು ಹೇಗಿರುತ್ತೆ ಗೊತ್ತಾ ಫೋಟೋ? ಅಲ್ಲಿ ಕಾಲಿಡೋಕ್ಕಾಗಲ್ಲ. ಅನ್ನ ಅಲ್ಲೇ ಸುರಿದಿರ್ತಾರೆ, ಮುದ್ದೆ ಅಲ್ಲೇ ಸುರಿದಿರ್ತಾರೆ, ಅಲ್ಲೇ ಚರ್ಮ ಸುಲಿದಿರ್ತಾರಲ್ಲ, ಕೋಳಿದು ಡ್ರೆಸ್ ಎಲ್ಲ ತೆಗ್ದಿರ್ತಾರಲ್ಲ, ಸಿಲ್ಕ್ ಎಲ್ಲ ತೆಗ್ದು ಹಾಕಿರ್ತಾರಲ್ಲ, ಅದನ್ನೆಲ್ಲ ಅಲ್ಲೇ ಸುಟ್ಟು ಹಾಕಿರ್ತಾರೆ, ಅಲ್ಲೇ ಮಾಡಿರ್ತಾರೆ. ಎಲ್ಲ ಇದು ಅದು ಎಲ್ಲ ಅಲ್ಲೇ ಬಿದ್ದಿರ್ತಾರೆ. ಅದನ್ನ ಕ್ಲೀನ್ ಮಾಡಕ್ಕೆ ಈ ಗ್ರಾಮಸ್ಥರೆಲ್ಲ ಒದ್ದಾಡಬೇಕು, 1 ವಾರ ಇಲ್ಲ. ಅದನ್ನ ಏನಾದ್ರೂ ಪ್ರಾಣಿಗಳು ತಿಂದ್ಬಿಟ್ರೆ 2 ದಿನ ಆದ್ಮೇಲೆ ಸತ್ತೋಗ್ತವೆ. ಕುರಿನೋ ಮೇಕೆನೋ ತಿಂದ್ರೆ ಸತ್ತೋಗ್ತವೆ. ಇಂಥ ಪುಣ್ಯಕ್ಷೇತ್ರಕ್ಕೆ ನಾವು ಇಂಥ ವಿಚಾರಗಳಿಗೆ ಹೆಚ್ಚಿನ ಗಮನ ಕೊಟ್ಟು ಬಲಿಪೂಜೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಆಲಿಸಿ ವಿಶ್ವಾಸದಿಂದ ಮನೆಗೆ ಹೋಗದೆ ಬೇರೆ ಎಲ್ಲವನ್ನ ಮಾಡಿ ಹೋದ್ರೆ ಪ್ರಯೋಜನ ಏನ್ ಬಂತು? ನಶ್ವರವಾದಂಥ ವಿಚಾರಗಳ ಬಗ್ಗೆ ಗಮನ ಇಟ್ಟಾಗ ನಮಗೇನ್ ಬರುತ್ತೆ? ಏನೂ ಬರುವುದಿಲ್ಲ. ಆತ್ಮೀಯ ಸಹೋದರಿಯರೇ ಸಹೋದರರೇ, ಸಂತ ಅಂತೋಣಿಯವರ ಮುಖಾಂತರ ನಾವು ಪ್ರಾರ್ಥನೆ ಮಾಡೋಣ. ಸಂತ ಅಂತೋಣಿಯವರೇ, ನೀವು ದೈವ ವಾಕ್ಯವನ್ನು ಅತಿಯಾಗಿ ವಿಶ್ವಾಸಿಸಿದಿರಿ. ಆ ವಿಶ್ವಾಸವನ್ನ ನಿಮ್ಮ ಜೀವನ ಕ್ರಮವನ್ನಾಗಿ ಮಾಡಿಕೊಂಡ್ರಿ. ದೈವ ವಾಕ್ಯವನ್ನ ಎಲ್ಲೆಡೆಯೂ ನೀವು ಸಾರುತ್ತಿದ್ರಿ. ಜನರು ನಿಮ್ಮ ಬೋಧನೆಯನ್ನು ಕೇಳಲು ಅಸಡ್ಡೆ ತೋರಿದಾಗ ನೀವು ಮೀನುಗಳಿಗೂ ಕೂಡ ಪ್ರಬೋಧನೆಯನ್ನ ಮಾಡಿದಂಥವರು. ಮೀನುಗಳಿಗೆ ಆಹ್ವಾನವನ್ನಿತ್ತು ದೈವ ವಾಕ್ಯವನ್ನ ಕೇಳಿ ಎಂದು ಜಲಚರಗಳಿಗೆ ಬೋಧನೆ ಮಾಡಿದವರು ನೀವು. ಸಂತ ಅಂತೋಣಿಯವರೇ, ನನ್ನ ಕಲ್ಲು ಹೃದಯವನ್ನು ಕರಗಿಸಿ ಈ ಹೃದಯದಲ್ಲಿ ಮನಸ್ಸಿನಲ್ಲಿ ನಾನು ದೇವವಾಕ್ಯದ ಬೀಜವನ್ನು ಬಿತ್ತನೆ ಮಾಡಿ ಆ ಬೀಜವನ್ನು ನಾನು ಮೊಳೆತು ಬೆಳೆ ಕೊಡುವ ಹಾಗೆ ನನ್ನಲ್ಲಿ ವಿಶ್ವಾಸವನ್ನು ನಾನು ಮೂಡಿಸಿರಿ. ಆ ವಿಶ್ವಾಸದಿಂದ ನಾನು ಉತ್ತಮ ಕ್ರೈಸ್ತಳಾಗಿ ಬಾಳುವಂತ ಭಾಗ್ಯವಾದಂತ ಬದುಕು ನನ್ನದಾಗುವಂತೆ ನಾನು ಆಶೀರ್ವದಿಸಿ ಅಂತ ಸಂತ ಅಂತೋಣಿಯವರೇ ಪುಣ್ಯಕ್ಷೇತ್ರದಲ್ಲಿ ಪ್ರಾರ್ಥಿಸಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ, ನಿಮ್ಮ ಆತ್ಮಗಳನ್ನು ನಿಮ್ಮ ವಿಶ್ವಾಸವನ್ನು ಕಾಪಾಡಲಿ, ಇನ್ನೂ ಉನ್ನತಿಗೆ ಏರಿಸಲಿ. ಆಮೆನ್. ದಯವಿಟ್ಟು ನಿಂತ್ಕೊಳ್ಳಿ. ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆ. ಆತ್ಮೀಯ ಸಹೋದರಿಯರೇ ಸಹೋದರರೇ, ಈ ಪವಿತ್ರ ಬಲಿಪೂಜೆಯ ಈ ಪವಿತ್ರ ಗಳಿಗೆಯಲ್ಲಿ
ನಮ್ಮ ಅವಶ್ಯಕತೆಗಳನ್ನು ತಂದೆಯಾದ ದೇವರು ಅರಿತಿದ್ದರೂ ಕೂಡ ಅವರ ಬಳಿ ಕೇಳಿಕೊಳ್ಳುವುದು ನಮ್ಮ ಭಾಗ್ಯ, ನಮ್ಮ ಕರ್ತವ್ಯ. ಆದ್ದರಿಂದ ನಮ್ಮೆಲ್ಲ ಕೋರಿಕೆಗಳನ್ನು, ಭಿನ್ನಗಳನ್ನು, ಪ್ರಾರ್ಥನೆಗಳನ್ನು ತಂದೆಯಾದ ದೇವರ ಮುಂದಿಟ್ಟು ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ, ನಿಮ್ಮಯ ಮಕ್ಕಳ ಈ ಮೊರೆಯ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ, ನಿಮ್ಮಯ ಮಕ್ಕಳ ಈ ಮೊರೆಯ. ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್, ನಮ್ಮ ಧರ್ಮಾಧ್ಯಕ್ಷ ಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸೋಣ. ಸಂತ ಅಂತೋಣಿಯವರ ಬೋಧನೆಗಳ ಮುಖಾಂತರ ಕ್ರೈಸ್ತ ಸಮುದಾಯವನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿ ಧರ್ಮ ಸೇವೆಯನ್ನು ಒಳ್ಳೆ ಹಾದಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ, ನಿಮ್ಮಯ ಮಕ್ಕಳ ಈ ಮೊರೆಯ. ಸಂತ ಅಂತೋಣಿಯವರೇ, ದೇವರ ಸಂದೇಶವನ್ನು ಸಾರಲು ನೀವು ಆಯ್ಕೆಯಾದಿರಿ. ಆದ್ದರಿಂದಲೇ ನೀವು ಬಹುಭಾಷೆಯನ್ನು ಪಡೆದಿರಿ ಎಂದು ಪ್ರಾರ್ಥಿಸೋಣ. ನಾವು ನಮ್ಮ ಮನ ಒಲಿದ ದೇವರ ಸಂದೇಶವನ್ನು ಫಲವತ್ತಾಗಿ ಕೇಳುವ ಸೌಭಾಗ್ಯವನ್ನು ಕರುಣಿಸಲೆಂದು ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ, ನಿಮ್ಮಯ ಮಕ್ಕಳ ಈ ಮೊರೆಯ. ಸಂತ ಅಂತೋಣಿಯವರೇ, ಮೂಕ ಪ್ರಾಣಿಯನ್ನು ಪರಮಪ್ರಸಾದದ ಸನ್ನಿಧಿಯಲ್ಲಿ ಮಣಿದು ಆರಾಧಿಸುವಂತೆ ಪ್ರಾರ್ಥಿಸೋಣ. ದೇವರ ಶುಭ ಸಂದೇಶವನ್ನು ಕೇಳಲು ನಿರಾಕರಿಸಿದಾಗ ಸಾಗರದ ಮೀನುಗಳು ಸ್ವಾಗತಿಸಿ ಅವುಗಳಿಗೆ ಸತ್ಯತೆಗಳನ್ನು ವಿಧೇಯಸ್ಥರಾಗುವಂತೆ ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ, ನಿಮ್ಮಯ ಮಕ್ಕಳ ಈ ಮೊರೆಯ. ಇಂದು ಈ ದೇವಾಲಯಕ್ಕೆ ನಿಮ್ಮನ್ನು ಅರಿಸಿ ಬಂದಿರುವ ಎಲ್ಲ ಭಕ್ತಾದಿಗಳನ್ನು ಆಶೀರ್ವದಿಸಿರಿ. ತಂದೆಯಾದ ದೇವರೇ, ಎಲ್ಲರ ಕೋರಿಕೆಗಳನ್ನು ನೆರವೇರಿಸುವಂತೆ ಪ್ರಾರ್ಥಿಸೋಣ. ತಾಯಿ ಕನ್ಯಾಮರಿಯಮ್ಮರ ಮುಖಾಂತರ ಯೇಸುವಿನಿಂದ ನಮಗೆ ಈಡೇರಲೆಂದು ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು ನಮ್ಮಯ ಪ್ರಾರ್ಥನೆಯ, ನಿಮ್ಮಯ ಮಕ್ಕಳ ಈ ಮೊರೆಯ. ತಂದೆ, ಇಂದು ಸಂತ ಅಂತೋಣಿಯರ ಹಬ್ಬವನ್ನು ಕೊಂಡಾಡುವ ಈ ಸಂದರ್ಭದಲ್ಲಿ ಬಲಿಪೂಜನೆ ಅರ್ಪಿಸಿರುತ್ತಿರುವ ಎಲ್ಲ ಗುರುಗಳಿಗಾಗಿ ಪ್ರಾರ್ಥಿಸೋಣ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಕುಟುಂಬಗಳಿಗಾಗಿ ತಾಯಿ ಅಮಲೋದ್ಭವ ಮಾತೆ ಪ್ರಭು ಯೇಸು ಸ್ವಾಮಿಯ ಮುಖಾಂತರ ಏರಳವಾದ ವರಪ್ರಸಾದ ನೀಡಲೆಂದು ಪ್ರಾರ್ಥಿಸೋಣ. ದೇವನೇ ಸ್ವೀಕರಿಸು
ಪ್ರಾರ್ಥನೆಯ ನಿರ್ಮಯ ಮಕ್ಕಳ ಈ ಮೊರೆಯ. ದಯಾಮಯ ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲಾ ಭಕ್ತಿಯ ಮೂಲವು ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಬಂದಿರುವೆನು ನಾನು, ತಂದಿರುವೆನು ನಾನು, ಬಂದಿರುವೆನು ನಾನು, ತಂದಿರುವೆನು ನಾನು ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ. ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ. ಓ ದೇವನಂದನೆ ಕಾಣಿಕೆಯಾಗಿ. ನಿನ್ನ ಪಾದದ ಧೂಳಾಗಲು ನಾನರ್ಹನಲ್ಲ, ಮನಸ್ವಾರ್ಥ ಮೋಹದಿ ಸಿಲುಕಿರುವುದಲ್ಲ. ನಿನ್ನ ಪಾದದ ಧೂಳಾಗಲು ನಾನರ್ಹನಲ್ಲ, ಮನಸಾರ್ಥ ಮೋಹದಿ ಸಿಲುಕಿರುವುದಲ್ಲ. ನೀ ತರಲು ಇಂದು ಭರವಸೆಯ ಬೆಳಕು, ನೀ ತರಲು ಇಂದು ಭರವಸೆಯ ಬೆಳಕು. ನಿನ್ನ ಪ್ರೀತಿ ನೀಡಿದೆ ಎಂದು ಬಂದಿರುವೆನು ನಾನು, ತಂದಿರುವೆನು ನಾನು, ಬಂದಿರುವೆನು ನಾನು, ತಂದಿರುವೆನು ನಾನು ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ. ನನ್ನನ್ನೇ ನಿನ್ನಯ ಬಲಿಪೀಠಕ್ಕೆ. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಓ ದೇವನಂದನೆ ಕಾಣಿಕೆಯಾಗಿ ತಂದು ಸರ್ವವ ಅರ್ಪಣೆಯಾಗಿ. ಸಹೋದರಿಯರೇ, ಸಹೋದರರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನನ್ನ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಅಂಥೋಣಿ ಅವರ ಸ್ಮರಣಾರ್ಥ ನಿಮ್ಮ ಪೀಠದ ಮೇಲೆ ನಾವು ಅರ್ಪಿಸಿರುವ ನಮ್ಮ ಸೇವೆಯ ಈ ಕಾಣಿಕೆಗಳು ನಿಮಗೆ ಸ್ವೀಕಾರ ಯೋಗ್ಯವಾಗಲಿ. ಇಹಲೋಕದ ಎಲ್ಲ ಅಡಚಣೆಗಳಿಂದ ವಿಮುಕ್ತರಾಗಿ ನಿಮ್ಮಿಂದಲೇ ನಾವು ಸಂಪದ್ಭರಿತರಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೇರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ನಾವು
ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನೈಜ ಕುರಿಮರಿಯವರೇ, ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ತಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವ ಕೊಟ್ಟವರು ಅವರೇ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವರ್ಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಪ್ರಭು ಯೇಸು ಮರಣ ಹೊಂದಿದರು, ಪುನರುತ್ಥಾನರಾಗಿ ಜೀವ ನೀಡಿದರು. ಯೇಸು ಪ್ರಭು ಪುನರಗಮಿಸಿ ಮರಳಿ ಬರುವರು, ಮರಳಿ ಬರುವರು. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ಇವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಮತ್ತು ಸುಸೇನಾದನ್ ಅವರೊಂದಿಗೂ
ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಬೆಟ್ಟದ ಹಲಸೂರಿನ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಣಾ ನಿಯಮಗಳಿಂದ ಎಚ್ಚರಿಸಲ್ಪಟ್ಟವರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಭಕ್ತಿಯಿಂದ ನಾವು ಹಾಡುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಬರಲಿ ನಿಮ್ಮ ರಾಜ್ಯವು ನಮ್ಮಲ್ಲಿ ತಂದೆ, ಬರಲಿ ನಿಮ್ಮ ರಾಜ್ಯವು ನಮ್ಮಲ್ಲಿ ತಂದೆ, ನಮ್ಮ ಮನದಲ್ಲಿ, ನಮ್ಮ ಮನದಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪಾವನ, ನಿಮ್ಮ ನಾಮವು ಪಾವನ. ಪರರ ತಪ್ಪನು ನಾವು ಕ್ಷಮಿಸುವೆವು, ಪರರ ತಪ್ಪನು ನಾವು ಕ್ಷಮಿಸುವೆವು.
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಂದಿಗಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ. ಆದರೆ ತಾವು ಒಂದು ಮಾತನ್ನು ಹೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು.
ಸಾಕ್ಷಿಯೇ ಎನ್ನ ಜೀವದ ಜೀವವೇ ಎನ್ನ ಹೃದಯ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಕುಟುಂಬಕ್ಕೆ ದೀಕ್ಷಾ ಸ್ನಾನದ ಸಮಗ್ರ ಕೃಪಾವರವನ್ನು ನೀಡಿದ್ದೀರಿ. ನಿತ್ಯ ಸಂಭಾವನೆಯ ಆನಂದವನ್ನು ಅವರು ಪಡೆಯುವಂತೆ ಅವರ ಹೃದಯಗಳನ್ನು ಸಿದ್ಧಪಡಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕುಳಿತುಕೊಳ್ಳಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪವಾಡ ಪುರುಷ ಸಂತ ಅಂತೋನಿಯವರ ಸನ್ನಿಧಾನಕ್ಕೆ ಬಂದು ಈ ಹಬ್ಬದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ದೇವರ ಕಾರ್ಯವನ್ನು ಮುಂದುವರಿಸುವುದಕ್ಕೆ ಸಮ. ಈ ದಿನ ಈ ದಿವ್ಯ ಬಲಿಪೂಜೆಯನ್ನು, ಹಬ್ಬದ ಪೂಜೆಯನ್ನು ನೆರವೇರಿಸಿಕೊಟ್ಟಂತಹ ವಂದನೆಯ ಸ್ವಾಮಿ ಬಾಲರಾಜ್ ಅವರು ನಮ್ಮ ಬೆಂಗಳೂರಿನ ರಾಜಾಜಿನಗರದ
ದೇವಾಲಯದ ಧರ್ಮ ಕೇಂದ್ರದ ಗುರುಗಳಾಗಿದ್ದಾರೆ. ಈ ಪುಣ್ಯಕ್ಷೇತ್ರದ ಧರ್ಮ ಕೇಂದ್ರದ ಗುರುಗಳಾಗಿ ತಮ್ಮ ಸೇವಾ ಕಾರ್ಯವನ್ನು 2004ರಿಂದ 2007 ತನಕ ಅರ್ಪಿಸಿ, ಅದಾದ ಬಳಿಕ ಅವರು BMSS ಅಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿ, ಕಮ್ಮನಹಳ್ಳಿಯಲ್ಲಿ ತಮ್ಮ ಸೇವೆಯನ್ನು ಧರ್ಮ ಕೇಂದ್ರದ ಗುರುಗಳಾಗಿ ನಿರ್ವಹಿಸಿ, ತದನಂತರ ವೆಂಕಟಳ ಎಂಬ ಸ್ಥಳದಲ್ಲಿ ಜಪಮಾಲೆ ರಾಣಿ ದೇವಾಲಯದ ಧರ್ಮ ಕೇಂದ್ರದ ಗುರುಗಳಾಗಿ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾ ಈಗ ರಾಜಾಜಿನಗರದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. 19 ವರ್ಷಗಳ ನಂತರ ಇಲ್ಲಿ ಮತ್ತೊಮ್ಮೆ ಈ ವಿಚಾರಣೆಯ ಗುರುಗಳೇ ಈ ಸ್ಥಳದಲ್ಲಿ ಬಂದು ಬಲಿಪೂಜೆಯನ್ನು ಅರ್ಪಿಸಿರುವುದು ನಮಗೆ ಅತಿ ಸಂತೋಷವನ್ನು ನೀಡುತ್ತದೆ. ಆದುದರಿಂದ ನಿಮ್ಮೆಲ್ಲರ ಪರವಾಗಿ, ಎಲ್ಲ ಭಕ್ತಾದಿಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಆತ್ಮೀಯರೇ, ಈ ಸ್ಥಳ ಇಷ್ಟೆಲ್ಲ ಜನ ಸೇರಬೇಕೆಂದರೆ ಫಾದರ್ ಬಾಲರಾಜ್ ಇವರ ಕೊಡುಗೆ ಹೆಚ್ಚಾಗಿದೆ, ಪ್ರಾರ್ಥನೆ ವಿಶ್ವಾಸ ಬಲವಾಗಿದೆ. ಅದರೊಂದಿಗೆ ಇವತ್ತಿನ ಈ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಇದ್ದು ಪ್ರಾರ್ಥಿಸಿದಂಥ ವಂದನೇ ಸ್ವಾಮಿ ಆನಂದ ಜ್ಞಾನ ಝೇವಿಯರ್ ನನ್ನ ಸಹಪಾಠಿಗಳು, ಈಗ ವಿದ್ಯಾರಣ್ಯಪುರದಲ್ಲಿರುವಂಥ ನೇಟಿವಿಟಿ ದೇವಾಲಯದ ಧರ್ಮ ಕೇಂದ್ರದ ಗುರುಗಳು, ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಒಂದು ಫಾದರ್ ಬಾಲರಾಜ್ ಪೂಜೆಯನ್ನು ಅರ್ಪಿಸಿದರೆ, ಇನ್ನೊಂದು ಯೇಸು ಸಭೆಯ ಫಾದರ್ ಬಾಲರಾಜ್ ಇಲ್ಲಿ ನಮ್ಮೊಂದಿಗೆ ಪ್ರಾರ್ಥಿಸಲು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತೇನೆ. ಹಾಗೂ ಆತ್ಮೀಯರೇ, ಇದನ್ನ ಈ ಬಲಿಪೂಜೆಯಲ್ಲಿ ನಮ್ಮೊಂದಿಗೆ ಇದ್ದು ಪ್ರಾರ್ಥಿಸಿದ ವಂದನೆಯ ಸ್ವಾಮಿ ರಿಚರ್ಡ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇವೆ. ರಿಚರ್ಡ್ ಎಲ್ಲಿದ್ದಾರೋ ಅಲ್ಲಿ ನಮ್ಮ ಬೆಂಜಮಿನ್ ಕೂಡ ಇರ್ತಾರೆ. ಯಾಕಂದರೆ ಬಿಷಪ್ ಹೌಸಲ್ಲೂ ಇಬ್ಬರು ಒಟ್ಟಾಗಿ ಸೇವೆ ಸಲ್ಲಿಸ್ತಾ ಇದ್ರು, ಈಗ ಒಟ್ಟಾಗಿ ಇಲ್ಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂತ ಒಂದು ಸ್ನೇಹ ಅವರದು. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. ಹಾಗೂ ನಮ್ಮ ಮಧ್ಯೆ ವಂದನೇ ಸ್ವಾಮಿ ಸಲ್ವದೋರ್ ಫರ್ನಾಂಡಸ್ ಅವರು ಕೂಡ ಈ ಬಲಿಪೂಜೆಯಲ್ಲಿ ಭಾಗವಹಿಸಿ ನಮಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ, ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ವಂದನೆಗಳು ಸಲ್ಲಿಸುತ್ತಾ ಈ ಕೊಡುಗೆಯನ್ನು ಸ್ವೀಕರಿಸಲು ಕೇಳಿಕೊಡುತ್ತೇನೆ. Hallelujah. ಪವಾಡ ಪುರುಷ ಅಂತೋಣಿಯವರೇ, ಅದ್ಭುತಧಾರೆ ಅಂತೋಣಿಯವರೇ, ಪವಾಡ
ಅರಳಿದ ತೀರ